ಗ್ರಾಮ ಸಿಂಹಗಳ ನಿರ್ವಹಣೆಗೆ ಸದಸ್ಯರವರಿಂದ 10% ಬೇಡಿಕೆ. ವಾರ್ಡ್ನಲ್ಲಿ ಎದುರಾಗುವ ಸಮಸ್ಯೆಗಳ ಬಗ್ಗೆ ವಾರ್ಡ್ ಜನರು ತೆಗೆದುಕೊಂಡು ಹೊಡಿತಾರೆ. ಸದಸ್ಯರವರ ನೋವಿನ ನುಡಿ. ಡೀಸೆಲ್ನಲ್ಲಿ ಭಾರಿ ಗೋಲ್ಮಾಲ್. ಜೆಸಿಬಿ ವರ್ಕ್ನಲ್ಲೂ ಗೋಲ್ಮಾಲ್ ಮಾಡುತ್ತಿರುವ ಆರೋಗ್ಯ ನಿರೀಕ್ಷಕಿ. ಸದಸ್ಯರ ಗಂಭೀರ ಆರೋಪ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಸಂಗ್ರಾಮ ಟಿವಿಗೆ ಸ್ವಾಗತ. ನಾನು ನಿಮ್ಮ ರಮೇಶ್ ಅಕ್ಕೂರ್. ಸಭೆ ಪ್ರಾರಂಭವಾಗುತ್ತಿದ್ದೇ ನಗರದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಬಿಗಡಾಯಿಸಿದೆ. ವಾಟರ್ ಬೋರ್ಡ್ನವರು ಸಮರ್ಪಕವಾಗಿ ನಿರ್ವಹಿಸುತ್ತಿಲ್ಲ ಎಂದು ಸದಸ್ಯರಾದ ಯಲಕ್ಕೇರಿ ಶ್ರೀನಿವಾಸಮೂರ್ತಿ, ಮಂಜುನಾಥ್, ಸಾಬೀರ್ ಇತರೆ ಸದಸ್ಯರು ಅಧಿಕಾರಿಗಳನ್ನು ತರಗತಿಗೆ ತೆಗೆದುಕೊಂಡರು. ಈ ಸಂದರ್ಭದಲ್ಲಿ ಮಾತನಾಡಿದ ಸದಸ್ಯ ಶ್ರೀನಿವಾಸಮೂರ್ತಿ, ನಗರದಲ್ಲಿ ಬಹುತೇಕ ಮನೆಗಳ ಮಾಲೀಕರಿಗೆ ಬಾಡಿಗೆಗಳ ಮನೆಯ ನೀರಿನ ಬಿಲ್ ನೀಡುತ್ತಿದ್ದಾರೆ. ಮನೆಯ ಬಾಡಿಗೆದಾರರಿಗೆ ಪ್ರತ್ಯೇಕವಾಗಿ ನೀರಿನ ಬಿಲ್ ನೀಡಿ ಎಂದರು. ಬೀದಿ ನಾಯಿಗಳ ನಿರ್ವಹಣೆ ಪುನರ್ವಸತಿ ವಿಚಾರದಲ್ಲಿ ಸದಸ್ಯರು ಯಾರೋ 10% ಕಮಿಷನ್ ಬೇಡಿಕೆ ಇಟ್ಟಿದ್ದಾರಂತೆ. ಯಾರು ಎಂದು ಸಭೆಯಲ್ಲಿ ಬಿರುಸಿನ ಚರ್ಚೆ ನಡೆಯಿತು. ನಗರಸಭೆಯಲ್ಲಿ ಕಾರ್ಯನಿರ್ವಹಿಸುವ ವಾಹನಗಳಿಗೆ ಡೀಸೆಲ್ ಹಾಕಿಸುವ ವಿಚಾರದಲ್ಲಿ ವಾಹನಗಳಿಗೆ ಹೋಗುವ ಡೀಸೆಲ್ ಬೇರೆ, ದಾಖಲಾತಿಯಾಗುವ ಡೀಸೆಲ್ ಲೆಕ್ಕವೇ ಬೇರೆ. ಅಲ್ಲದೆ ಜೆಸಿಬಿ ಕೆಲಸ 7 ತಾಸುಗಳು ಎಂದು ಬರೆದಿದ್ದಾರೆ. ಮೊದಲು ಸೋಲಾರ್ ಕ್ಯಾಮೆರಾ ಹಾಕಿಸಿ ಎಂದು ನಗರಸಭೆ ಆರೋಗ್ಯ ನಿರೀಕ್ಷಕಿ ಕುಸುಮ ಮೇಲೆ ನಗರಸಭಾ ಸದಸ್ಯ ಮಂಜುನಾಥ್ ಗಂಭೀರವಾಗಿ ಆರೋಪಿಸಿ ವಾಗ್ದಾಳಿ ನಡೆಸಿದರು. ನಗರಸಭೆ ಸದಸ್ಯ ರೇವಣ್ಣ, ವಾರ್ಡ್ನಲ್ಲಿರುವ ಅವ್ಯವಸ್ಥೆ ಬಗ್ಗೆ ವಾರ್ಡ್ ಜನರು ಅದನ್ನು ತೆಗೆದುಕೊಂಡು ಹೊಡೆಯುವ ಮಟ್ಟಕ್ಕೆ ಹೋಗಿದ್ದಾರೆಂದು ಮನನೊಂದು ನುಡಿದರು. ನಗರಸಭಾ ಸದಸ್ಯ ಲಿಯಾಖತ್ ಅಲಿ ಖಾನ್ ಮಾತನಾಡಿ, ಆರ್ಟಿಐ ಸಭೆ ಬೇಡ, ಬಜೆಟ್ ಸಭೆ ಮುಗಿಸಿ ಎಂದರು. ಸದಸ್ಯರ ಎಲ್ಲ ಪ್ರಶ್ನೆಗಳಿಗೆ ನಗರಸಭಾ ಅಧ್ಯಕ್ಷ ನಾಗೇಶ್ ಹಾಗೂ ಪೌರಾಯುಕ್ತ ಮಹೇಂದ್ರರವರು ಸಮರ್ಪಕವಾಗಿ ಉತ್ತರ ನೀಡಿದರು. ಹೊಸ ಗಾಡಿಗಳು ಡೀಸೆಲ್ ಎಷ್ಟು ಹಾಕಿದ್ರಿ, ಡೀಸೆಲ್ ಎಷ್ಟು ಏನೇನು ಮಾಡ್ತಾ ಇದ್ದೀರಿ, ಅದೆಲ್ಲ ಒಂದು ಮಾಹಿತಿ ಕೊಡಿ. ನೀವೆಲ್ಲ ನಿಮ್ ಇಷ್ಟ ಬಂದಾಗ ಮಾಡ್ಬೋದು. ನೀವು ಅಲ್ಲ ರೀ, ನಾವ್ ಕೇಳೋದು ನಮ್ ಡ್ರೈವರ್ ಹೇಳಿದ್ದಾರೆ. ಇವಾಗ ಅವ್ನ ಡ್ರೈವರ್ಗೆ ಬೈದು ಬೇಗ ಅವನೇನ ಕೆಲಸ ತೆಗಿತೀನಿ ಅನ್ನೋದು, ಅವ್ನ ಕಸ ಸರಿಯಾಗಿ ಅನ್ನೋದು ಅದ್ ಮಾಡೋದು ನಾವು ಸರೋಗಲ್ಲ. ಪ್ರೆಸ್ಟೇಜ್ ಹೇಳಿದ್ದೀನಿ ನಾನು. ಇಲ್ಲೇ ನೋಡಿ ಎಲ್ಲ ಕೊಡ್ತೀನಿ, ಎಲ್ಲ ಡೀಟೇಲ್ಸ್ ಕೊಡ್ತೀನಿ, ಮನೆ ಕೊಡ್ತೀನಿ. ಇಲ್ಲಿ ಪ್ರತಿಯೊಂದು 20 ಏನಾಯ್ತು ನಮ್ಗೆ ಮಾಹಿತಿ ಕೊಡ್ಬೇಕು. ಏನ್ ನಡೀತದೆ ನಗರಸಭೆಗೆ? ಜೆಸಿಬಿ ಎಷ್ಟು ಅವರ್ ಹೊಡ್ತಾರೆ? ಡೈಲಿ 2 ಅವರ 3 ಅವರ 7 ಅವರ್ ಡೈಲಿ ಹೊಡ್ತಾರಲ್ಲ. ಅಲ್ಲೊಂದು ಸೋಲಾರ್ ಕ್ಯಾಮ್ರಾ ಹಾಕ್ಬಿಡಿ. ಈಗ ಅಧ್ಯಕ್ಷರ ಪ್ಲಾಂಟ್ ಅಲ್ಲಿ ಸೋಲಾರ್ ಕ್ಯಾಮ್ರಾ ಹಾಕಿ ಪ್ರತಿದಿನ 7 ಅವರ್ ಹೊಡ್ತದೆ ನೋಡುವ. ಅದು ಈಗ ಪ್ರತಿದಿನ 7 ಅವರ್ ಇವರು ಬಿಲ್ ಮಾಡ್ತಾರಲ್ವಾ, ಪ್ರತಿದಿನ 7 ಅವರ್ ಕೆಲಸ ಜೆಸಿಬಿ ನೋಡುವ ಒಂದು ಸೋಲಾರ್ ಕ್ಯಾಮ್ರಾ ಹಾಕಿ ಅಲ್ಲಿ ನೋಡ್ಕೊಡ್ಬೇಕು. ಹಾಗೆ ಯಾಕೆಂದ್ರೆ ಪ್ರತಿದಿನ 7 ಅವರ್ ಓಡ್ತದೆ ಜೆಸಿಬಿ ಅಂತಂದ್ರೆ ಸೋಲಾರ್ ಕ್ಯಾಮ್ರಾ ಹಾಕಿ ನಮಗೂ ಕಾಣಿಸ್ತದೆ. ಈಗ ಕ್ಯಾಮ್ರಾದಲ್ಲಿ 7 ಅವರ್ ಓಡ್ತಾ ಇದ್ದು ನಿಂತದ್ದು ಅಂತ ಶೆಡ್ಡಿಂಗ್ ಮಾಡ್ಕೊಟ್ಟಿದೀವಿ. ಕೆನಾಲ್ಸ್ ಬೇಕು ಅಂತಂದ್ರು, ಕೆನಾಲ್ಸ್ ಅಂತ 42 ಕೆನಾಲ್ಸ್ ಕೂಡ ಮಾಡ್ಕೊಟ್ಟಿದೀವಿ. ಅವ್ರನ್ನ ಕರ್ಕೊಂಡ್ ಬಂದು ತೋರಿಸಿದೀವಿ. ಮತ್ತೆ ವೆಟರ್ನರಿ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ಮೀಟ್ ಮಾಡಿಸಿ ಅದಕ್ಕೊಂದು ಕಮಿಟಿ ಫಾರ್ಮೇಶನ್ ಆಗ್ಬೇಕು. ಆ ಕಮಿಟಿ ಕೂಡ ಫಾರ್ಮೇಶನ್ ಮಾಡಕ್ಕೆ ಲೆಟರ್ ಮಾಡಿದೀವಿ. ಅವನಿಗೆ ಇನ್ಫಾರ್ಮ್ ಕೂಡ ಮಾಡಿದೀವಿ. ಅವನೀಗ ಕನಕಪುರ ಸ್ಟಾರ್ಟ್ ಮಾಡಿದಾರಂತೆ, ಇಮಿಡಿಯೇಟ್ ಆಗಿ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಶೆಡ್ ಕಟ್ಟಿಲ್ಲ, ಶೆಡ್ ಇಲ್ಲ ಅಂದ್ರೂ ಬಾಡಿಗೆ ಇಲ್ಲ ಸರ್, ಬಾಡಿಗೆ ತಗೊಂಡ್ವಿ. ನಮ್ಮ ಸೌಲಭ್ಯ ಇಲ್ಲ ಅಂತ ಹೇಳಿದ್ರು.